ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಎಲ್ಲಾ 17 ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಈ ಬೆನ್ನಲ್ಲೇ ದಿನಕ್ಕೊಂದು ಟ್ವಿಸ್ಟ್ ಸಿಗೋದು ಮುಂದುವರಿತಾ ಇದೆ. ನೋಡಿ, ನಿರಂತರವಾಗಿ ಫೋನ್ ನಲ್ಲಿ ಮಾತಾಡಿರೋದು ಕೂಡ ರಿವೀಲ್ ಆಗ್ತಾ ಇದೆ. ಪ್ರತಿ ವಿಷಯಕ್ಕೆ ಪವಿತ್ರ ಅಣತಿಯಂತೆ ಕೆಲಸ ಮಾಡಿರೋದು ಸ್ಪಷ್ಟವಾಗ್ತಾ ಇದೆ. ಸಿಡಿಆರ್ ಅನಾಲಿಸಿಸ್ ನಲ್ಲಿ ಸ್ಫೋಟಕ ಮಾಹಿತಿ ಔಟ್ ಆಗಿದೆ. ಯಾರ್ಯಾರ ಕಳ್ಳಾಟ ಬಯಲಾಗಿದೆ ಇಲ್ಲಿ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ, ರಾಘವೇಂದ್ರ ಸೇರಿದಂತೆ ಉಳಿದ ಅಕ್ಯೂಸ್ಗಳ ಕಳ್ಳಾಟ ಬಯಲಾಗಿದೆ. ಒಂದೊಂದಾಗಿ ಪೊಲೀಸರ ಕೈ ಸೇರ್ತಾ ಇದೆ ಎಫ್ಎಸ್ಎಲ್ ವರದಿ. 13 ಆರೋಪಿಗಳ ಸಿಡಿಆರ್ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಅನ್ನ ಪೊಲೀಸರು ತೆಗೆಸಿದ್ದಾರೆ. ಅದರಲ್ಲಿ ಪವನ್, ರಾಘವೇಂದ್ರ, ಪವಿತ್ರ ಅದು ಕಳ್ಳಾಟ ಬಯಲಾಗಿದೆ. ಏನ್ ಕಳ್ಳಾಟ ಅಂತ ಹೇಳಿದ್ರೆ, ನಿರಂತರವಾಗಿ ಫೋನ್ ಅಲ್ಲಿ ಮಾತಾಡಿದ್ದಾರೆ. ಕೃತ್ಯಕ್ಕೂ ಮುಂಚೆ, ಕೃತ್ಯದ ನಂತರ ಕೂಡ ಫೋನ್ ನಲ್ಲಿ ಸಂಪರ್ಕ ಇತ್ತು. ಪ್ರತಿ ವಿಷಯಕ್ಕೂ ಕೂಡ ಪವಿತ್ರ ಡೈರೆಕ್ಷನ್ ಇತ್ತು, ಪವಿತ್ರ ಸ್ಕ್ರಿಪ್ಟ್ ಇತ್ತು. ಅದ್ರ ಪ್ರಕಾರ ಇವರೆಲ್ಲ ಆಕ್ಟ್ ಮಾಡ್ತಾ ಇದ್ರು. ಸಿಡಿಆರ್ ಅನಾಲಿಸಿಸ್ ನಲ್ಲಿ ಸ್ಫೋಟಕ ಮಾಹಿತಿ ಆಚೆ ಬಂದಿದೆ. ಎಲ್ಲದಕ್ಕೂ ಕೂಡ ಅಂದ್ರೆ ಶವ ವಿಲೇವಾರಿಯಿಂದ ಹಿಡಿದು ಅಥವಾ ಕೃತ್ಯ ಕಾನ್ಸ್ಪಿರಸಿ ನಡೆಸಿದ್ರಲ್ಲ ಆ ಸಂದರ್ಭದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಹಂತ ಹಂತವಾಗಿ ಕೂಡ ಏವನ್ ಆಗಿರುವಂತಹ ಪವಿತ್ರ ಗೌಡ ಪಾತ್ರ ಇತ್ತು ಅನ್ನೋದನ್ನ ಪೊಲೀಸರು ಕಂಡುಕೊಳ್ತಾ ಇದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ನ ಪ್ರಕಾರ ಸಿಡಿಆರ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಾನ್ವರ್ಸೇಷನ್ ಮಾಡಿದ್ದಾರೆ, ಎಷ್ಟು ಇನ್ಕಮಿಂಗ್ ಕಾಲು ಆರೋಪಿಗಳಿಗೆ ಹೋಗಿದೆ, ಯಾರಿಂದ ಔಟ್ ಗೋಯಿಂಗ್ ಹೆಚ್ಚು ಹೋಗಿದೆ, ಎಷ್ಟು ನಿಮಿಷದ ಕಾನ್ವರ್ಸೇಷನ್ ಅದು, ಮತ್ತು ಮೆಸೇಜ್ ಮೂಲಕ ಯಾರ್ಯಾರಿಗೆ ಏನೇನು ಸಂದೇಶ ಹೋಗಿದೆ, ಮತ್ತು ವಾಟ್ಸ್ಆಪ್ ನಲ್ಲಿ ಯಾರ್ಯಾರು ಹೆಚ್ಚು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಎಲ್ಲವನ್ನ ಕೂಡ ಪೊಲೀಸರು ಕಂಡುಕೊಳ್ಬೇಕು ಅಂತ ಹೇಳಿ ತಾಂತ್ರಿಕ ಭೌತಿಕ ಸಾಕ್ಷಿಗಳಿಗಾಗಿ ವೇಟ್ ಮಾಡ್ತಾ ಇದ್ರು. ಈಗ ಆ ಸಾಕ್ಷಿಗಳ ಭಾಗ ಗೊತ್ತಾಗ್ತಾ ಇದೆ. ಅದರಲ್ಲಿ ಏವನ್ ಆಗಿರುವಂತಹ ಪವಿತ್ರ ಗೌಡ ಡೈರೆಕ್ಷನ್ ಪ್ರಕಾರನೇ ಡೇ 1 ಇಂದ ಅಂದ್ರೆ ಕಾನ್ಸ್ಪಿರಸಿಯ ಭಾಗದಿಂದ ಹಿಡಿದು ಶವ ವಿಲೇವಾರಿ ತನಕ ಎಲ್ಲವೂ ಆಕೆಗೆ ಗೊತ್ತಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, ಏವನ್ನ ಪಾತ್ರದ ಬಗ್ಗೆ ಎಫ್ಎಸ್ಎಲ್ ನ ರಿಪೋರ್ಟ್ ಏನೇನು ಹೇಳ್ತಾ ಇದೆ? ಇದು ಯಾವ ರೀತಿ ಕಾನೂನು ಕುಣಿಕೆಯನ್ನ ಪವಿತ್ರ ಗೌಡ ಹಾಗೂ ಉಳಿದ ಆರೋಪಿಗಳಿಗೆ ಬಿಗಿ ಮಾಡುತ್ತೆ ಅಂತ? ಮಮತಾ, ಈ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಈಗೀಗ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಎಫ್ಎಸ್ಎಲ್ ವರದಿ ಬಂದ ನಂತರದಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಇಂಚಿಂಚು ಮಾಹಿತಿ ಕೂಡ ಪೊಲೀಸರು ಮಾಹಿತಿ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖ ಆರೋಪಿಯಾದಂಥ ಪವಿತ್ರ ಗೌಡ, ಏಟು ಆದಂಥ ನಟ ದರ್ಶನ್ ಯಾವ ರೀತಿ ಇದು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದರು, ಮತ್ತು ಕೊಲೆ ಆದ ನಂತರದಲ್ಲಿ ಯಾವೆಲ್ಲ ವಿಚಾರ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಪತ್ತೆ ಆಗಿರುವಂಥದ್ದು. ಅದಕ್ಕೆ ಬೇಕಾದ ಪೂರಕ ದಾಖಲೆಗಳು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಪತ್ತೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಶೆಡ್ನ CCTV ಅಥವಾ ಅವ್ರ ಮನೆಯ CCTV ಆಗಿರ್ಬೋದು. ಇವರೆಲ್ಲ ಒಬ್ರಿಗೊಬ್ರು ಕಾನ್ವರ್ಸೇಷನ್ ಏನು ಮಾಡಿದ್ದಾರೆ ಮೊಬೈಲ್ನಲ್ಲಿ ಮತ್ತು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಮಾತಾಡಿದ್ದಾರೆ, ಅದೆಲ್ಲವೂ ಕೂಡ ಈಗ ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಡ್ತಾ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೀಗ ಈ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರತ್ಯಕ್ಷ ಏನು ಸಾಕ್ಷಿಗಳು ಮತ್ತು ಪರೋಕ್ಷ ಸಾಕ್ಷಿಗಳನ್ನು ಕೂಡ ಈಗ ಪೊಲೀಸರು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಪಡ್ಕೊಂಡು ಎಲ್ಲರ ಹತ್ರ ಕೂಡ 164 ಹೇಳಿಕೆ ದಾಖಲು ಮಾಡ್ಕೋತಾ ಇರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ತೀವ್ರ ಸಂಕಷ್ಟ ಎದುರಾಗಲಿದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳುವಂಥದ್ದು. ಅದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳು ಕೂಡ ಹಂತ ಹಂತವಾಗಿ ಎಲ್ಲವೂ ಕೂಡ ಸಿಕ್ಕಿದ್ದಾವೆ. ಈಗ ಇನ್ನೇನು ಒಂದು ವಾರ 15 ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಿದ್ಧ ಆಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳನ್ನು ಕೂಡ ಸೇರಿಸ್ತಾರೆ. ಸೇರಿಸಿದ ನಂತರದಲ್ಲಿ ನೆಕ್ಸ್ಟ್ ಅವರೇನು ಕೋರ್ಟ್ ಬರಬೇಕಾಗುತ್ತೆ. ಆವಾಗ ಜಾಮೀನಿಗೂ ಕೂಡ ತುಂಬ ವಿಳಂಬ ಆಗುವ ಸಾಧ್ಯತೆ ಇದೆ. ಮತ್ತು ಅವರ ಕೇಸ್ನಲ್ಲೂ ಕೂಡ ಪೊಲೀಸರಿಗೆ ಏನು ಈ ಶಿಕ್ಷೆ ಕೊಡಿಸುವಲ್ಲಿ ಪ್ರಮುಖ ಸಾಕ್ಷಿಗಳಾಗಿ ಉಳಿಯಲಿವೆ. ಮಮತಾ. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಸಿಡಿಆರ್ ಪ್ರಕಾರ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ, ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಈ ಟವರ್ ಡಂಪ್ ಲೊಕೇಶನ್ ಎಲ್ಲ ಮಾಡಿರ್ತಾರೆ ಅವರು.